ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಬಿಡುಗಡೆಗೆ ಎಲ್ಲ ರೀತಿಯಾದ ತಯಾರಿ ಅಂತೂ ಜೋರಾಗಿದೆ. ಅಕ್ಟೋಬರ್ 11ಕ್ಕೆ ವಿಶ್ವದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇರುವಂಥದ್ದು. ಮಾರ್ಟಿನ್ ಚಿತ್ರ ಯಶಸ್ವಿ ಆಗಲಿ ಅಂತೇಳಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಅರ್ಜುನ್ ಅವಧೂತರ ದರ್ಶನವನ್ನು ಪಡೆದಿರುವಂಥದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಮೈಸೂರಿನ ಸೋನಾರ್ ಬೀದಿಯಲ್ಲಿ ಧ್ರುವ ಸರ್ಜಾ ಇವತ್ತು ಭೇಟಿಯನ್ನು ಕೊಟ್ಟರು. ಈ ಸಿನಿಮಾ ಬಿಡುಗಡೆಗಾಗಿ ಎಲ್ಲ ರೀತಿಯಾದ ತಯಾರಿ ಅಂತೂ ಜೋರಾಗಿದೆ. ಬಹಳ ನಿರೀಕ್ಷೆ ಇಟ್ಕೊಂಡಿರುವಂಥ ಸಿನಿಮಾ, ಬಹುನಿರೀಕ್ಷಿತ ಸಿನಿಮಾ. ಸೊ ಅಕ್ಟೋಬರ್ 11ಕ್ಕೆ ವಿಶ್ವದಾದ್ಯಂತ ಸಿನಿಮಾ, ಈಗ ಈ ಸಿನಿಮಾ ತೆರೆಗೆ ಬರ್ತಾ ಇರುವಂಥದ್ದು. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಜೊತೆಗೆ ಟೆಂಪಲ್ ರನ್ ಶ್ರೀಗಳ ಭೇಟಿ ಕೂಡ ಆಗ್ತಾ ಇರುವಂಥದ್ದು. ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಬಿಡುಗಡೆಗೆ ಈಗ ಸಜ್ಜಾಗಿದೆ. ಸೊ ಹಂಗಾಗಿ ದೇವರ ಆಶೀರ್ವಾದ, ಶ್ರೀಗಳ ಆಶೀರ್ವಾದ ಅದೆಲ್ಲವೂ ಕೂಡ ಜೋರಾಗಿದೆ. ಸೊ ಅಕ್ಟೋಬರ್ 11ಕ್ಕೆ ವಿಶ್ವದಾದ್ಯಂತ ತೆರೆಗೆ ಬರ್ತಾ ಇರುವಂಥ ಸಿನಿಮಾ ಬಿಡುಗಡೆಗೆ ಈಗಾಗಲೇ ತಯಾರಿ ಅಂತೂ ಆಗಿದೆ. ಸೊ ಮಾರ್ಟಿನ್ ಚಿತ್ರ ಯಶಸ್ವಿ ಆಗಲಿ ಅಂತೇಳಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಅರ್ಜುನ್ ಅವಧೂತರ ದರ್ಶನವನ್ನು ಪಡೆದಿರುವಂಥದ್ದು ಇವತ್ತು ಮೈಸೂರಿಗೆ ಭೇಟಿಯನ್ನು ಕೊಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಧ್ರುವ ಸರ್ಜಾ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಇದು ಮಾರ್ಟಿನ್. ಈಗಾಗಲೇ ಬಿಡುಗಡೆಗೆ ಎಲ್ಲ ರೀತಿಯಾದ ತಯಾರಿ ಅಂತೂ ಜೋರಾಗಿದೆ. ಎಷ್ಟು ಭಾಷೆಯಲ್ಲಿ ಬರ್ತಿದೆ, ಎಷ್ಟು ಲ್ಯಾಂಗ್ವೇಜ್ ಮತ್ತು ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಮಾರ್ಟಿನ್ ಅಂತ ಹೇಳಿ ಅವರು ಜಾಗತಿಕ ಮಟ್ಟದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಮಾಡಿದ್ರು. ಜೊತೆಗೆ ಟ್ರೇಲರ್ ಆಗಿರ್ಬೋದು, ಒಂದು ರಿಲೀಸ್ ಆಗಿರುವಂತಹ ಹಾಡು ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಮೊನ್ನೆಷ್ಟೇ ರಿಲೀಸ್ ಆದಂತಹ ಹಾಡು ಕೂಡ ಎಲ್ಲಾ ಭಾಷೆಗಳಲ್ಲೂ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರ್ಚ್ ಮಾಡ್ತಾ ಇದೆ. ಅಕ್ಟೋಬರ್ 11ರಂದು ಈ ಬಹುನಿರೀಕ್ಷಿತ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಇವತ್ತು ಮೈಸೂರಿನ ಅವಧೂತ ಅರ್ಜುನ್ ಗುರೂಜಿ ಅವರನ್ನ ಇದೀಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಭೇಟಿಯಾಗಿ ಅವರ ಆಶೀರ್ವಾದವನ್ನ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ನಿಮ್ಗೆ ಗೊತ್ತೇ ಇದೆ, ಅವಧೂತ ಅರ್ಜುನ್ ಗುರೂಜಿ ಅಂತ ಬಂದಾಗ ಅವರು ಹೇಳುವಂತಹ, ಅವ್ರು ನುಡಿಯುವಂತಹ ಭವಿಷ್ಯಗಳು ಎಲ್ಲವೂ ಕೂಡ ಆಲ್ಮೋಸ್ಟ್ ಆಗಿ ನಿಜವಾಗಿದೆ. ಅಂಡ್ ರಾಜಕಾರಣಿಗಳು ಅಂತ ಬಂದಾಗ ಎಲ್ಲರೂ ಕೂಡ ಏನೇ ಒಂದು ಹೆಜ್ಜೆ ಮುಂದಿಡುವಾಗ್ಲೂ ಕೂಡ ಅವರ ಬಳಿ ಹೋಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಅವರ ಭವಿಷ್ಯದ ಮಾತುಗಳನ್ನ ಕೇಳ್ಕೊಂಡೇ ಬರ್ತಾರೆ. ಅಂತೆಯೇ ಇವತ್ತು ಧ್ರುವ ಸರ್ಜಾ ಅವರು ಕೂಡ ಅವರ ತಂಡದವರು ಕೂಡ ಹೋಗಿ ಇವತ್ತು ಅವಧೂತ ಅರ್ಜುನ್ ಗುರೂಜಿ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಕೆಡಿ ಸಿನಿಮಾದ ಶೂಟಿಂಗ್ ನಲ್ಲೂ ಕೂಡ ಬಿಸಿ ಇದ್ರು, ನೆನ್ನೆ ತನಕಲೂ ಕೂಡ ಶೂಟಿಂಗ್ ನಲ್ಲಿ ಬಿಸಿ ಇದ್ರು. ಇವತ್ತು ಬಿಡುವು ಮಾಡ್ಕೊಂಡು ಹೋಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಇನ್ನು ಮಾರ್ಟಿನ್ ಚಿತ್ರದ ಬಗ್ಗೆ ಮಾತನಾಡೋದಾದ್ರೆ, ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ ಅಂತ ಹೇಳಿ ಇದೀಗ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಗಾಂಧಿನಗರದಲ್ಲೂ ಕೂಡ ಮಾರ್ಟಿನ್ ಸಿನಿಮಾದ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಕೂಡ ಇದೆ. ಟ್ರೇಲರ್ ರಿಲೀಸ್ ಆಯ್ತು, ಟ್ರೇಲರ್ ಕೂಡ ದೊಡ್ಡ ಧೂಳೆಬ್ಬಿಸಿದೆ ಅಂತಾನೆ ಹೇಳಬಹುದು. ಇವತ್ತು ಅವರ ಆಶೀರ್ವಾದವನ್ನ ಪಡ್ಕೊಂಡು ಸಿನಿಮಾದ ಸಕ್ಸಸ್ ಗಾಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ ಹೇಮಕುಮಾರ್. ಶ್ರೀಗಳ ಆಶೀರ್ವಾದ ಆದ ನಂತರ ಏನಾದ್ರು ಸಿನಿಮಾದ ಬಗ್ಗೆ ಏನಾದ್ರು ಮಾಹಿತಿ ಹಂಚಿಕೊಂಡಿದ್ದಾರೆ ಹೇಗೆ ಅಂತ? ಅದೇ ಆ ಸಂದರ್ಭದಲ್ಲಿ ಅವರು ಕುಶಲೋಪರಿಯನ್ನ ವಿಚಾರಿಸಿದ ಸಂದರ್ಭದಲ್ಲಿ ಈ ತರ ಮುಂದೆ ಸಿನಿಮಾ ರಿಲೀಸ್ ಇದೆ, ಅಕ್ಟೋಬರ್ 11ರಲ್ಲಿ ರಿಲೀಸ್ ಆಗಿದೆ, ಮತ್ತೆ ಪ್ರತಿಯೊಂದು ಕೂಡ ವಿಚಾರಿಸಿದ್ದಾರೆ. ಅದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಏನು ನಮ್ಗೆ ಗೊತ್ತಿಲ್ಲ, ಏನೇನ್ ಚರ್ಚೆಗಳಾಗಿದ್ದಾವೆ ಅಂತ ಹೇಳಿ. ಸಿನಿಮಾ ರಿಲೀಸ್ ಇರೋದಾಗಿರ್ಬೋದು, ಅವರ ವೈಯಕ್ತಿಕ ವಿಚಾರಗಳನ್ನಾಗಿರ್ಬೋದು, ಎಲ್ಲವನ್ನೂ ಕೂಡ ಅವ್ರ ಮುಂದೆ 100% ಹಂಚ್ಕೊಂಡಿರ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.